ರೈನ್ ಗನ್ ಇದು 3 ತರ ರೈನ್ ಗನ್ ಬರ್ತದೆ. 25 ಮೀಟರ್ ಸರೌಂಡಿಂಗ್ ತಗೊಳ್ತದೆ, 35 ಮೀಟರ್ ತಗೊಳ್ತದೆ, ಇನ್ನೊಂದು 50 ಮೀಟರ್ ಸರೌಂಡಿಂಗ್ ಸ್ಪ್ರೇ ಆಗುತ್ತೆ. ಅಗ್ರಿಕಲ್ಚರ್ ಪರ್ಪಸ್ ಕಡಲೆಕಾಯಿ ಹಾಕ್ಬೇಕಾಗುತ್ತೆ, ಉರುಳಿ ಹಾಕ್ಬೇಕಾಗುತ್ತೆ, ಕಡಲೆ ಹಾಕ್ಬೇಕಾಗುತ್ತೆ, ಮೆಣಸಿನಕಾಯಿ ಅದಕ್ಕೆ ನೀವು ಪಾತಿ ಕಟ್ಟಬೇಕಾಗುತ್ತೆ. ರೈನ್ ಗನ್ ಅಲ್ಲಿ ಮಾಡಿದ್ರೆ ಹಾಫ್ ಅನ್ ಅವರ್ ಅಲ್ಲಿ ಕೆಲಸ ಮುಗಿದೋಗುತ್ತೆ. 50 ಮೀಟರ್ ಸರೌಂಡಿಂಗ್ ಗೆ ಇದನ್ನ ಬೇಕಾದ್ರೆ ಶಿಫ್ಟ್ ಮಾಡ್ಕೋಬಹುದು, ಇಲ್ಲಿಂದ ತಗೊಂಡೋಗಿ ಅಲ್ಲಿ ಇಟ್ಕೋಬಹುದು. 6 ಕುಂಟೆಗೆ ಇದೊಂದೇ ಸಾಕು. ಕಲ್ಟಿವೇಶನ್ ಮಾಡ್ಕೋಬೇಕಾಗುತ್ತೆ, ಬಿಸಿಲು ಬಿದ್ದು ಒಣಗೋಗಿರ್ತದೆ, ಅಲ್ಲಿ ನೀವು ನೀರು ಒಯ್ಯಕ್ಕಾಗಲ್ಲ. ಆಮೇಲೆ ಕಲ್ಟಿವೇಶನ್ ಮಾಡ್ಬಿಟ್ರೆ ನಿಮ್ಗೆ ಭೂಮಿ ಸ್ಮೂತ್ ಆಗ್ಬಿಡ್ತದೆ. ನೀರಿದ್ರೆ ಆರಾಮಾಗಿ ಇದು ಆರಾಮಾಗಿ ಕೆಲಸ ಮಾಡುತ್ತೆ. ಇದಕ್ಕೆ ಕರೆಂಟ್ ಬೇಕಾಗಿಲ್ಲ, ಇದೆಲ್ಲ ಆಟೋಮೇಟೆಡ್ ಇದೆಲ್ಲ. ಈ ರೊಟೇಟಿಂಗ್ ಸಿಸ್ಟಮ್ ಅಲ್ಲಿ ನಿಮ್ಗೆ ನೀರು ಹೊಡಿತಾ ಹೋಗ್ತದೆ. ನೀರೇನು ಜಾಸ್ತಿ ಖರ್ಚಾಗಲ್ಲ. ಕರೆಕ್ಟ್ ಪ್ರೆಷರ್ ಅಲ್ಲಿ ಅಡ್ಜಸ್ಟ್ ಮಾಡ್ಬಿಟ್ಟು, ಇದು ಲಾಕ್ ಸಿಸ್ಟಮ್ ಇದೆ. ಲಾಕ್ ಸಿಸ್ಟಮ್ ಇದ್ದಾಗ ಒಂದೇ ಕಡೆ ಸ್ಪ್ರೇ ಆಗುತ್ತೆ. ಲಾಕ್ ನ ನೀವು ಓಪನ್ ಮಾಡಿದ್ರೆ ಇದು ಒಂದು ರೌಂಡ್ ಬರ್ತದೆ. ನೀರು ತುಂಬಾ ಸೇವ್ ಆಗುತ್ತೆ. 30 ರಿಂದ 35 ನಿಮಿಷದಲ್ಲಿ ಭೂಮಿ ನೆನೆಯುತ್ತೆ. ಯಾಕೆಂದ್ರೆ ಅಷ್ಟು ಕರೆಕ್ಟ್ ಆಗಿ ಪ್ರೆಷರ್ ಕೊಡ್ತದೆ. ಬರೀ ಇಲ್ಲಿ ಮಾತ್ರ ನೀರು ಬರಲ್ಲ, ಇಲ್ಲೂ ನೀರು ಬರ್ತದೆ, ಇಲ್ಲೂ ನೀರು ಬರ್ತದೆ. ಲೇ ಫ್ಲಾಟ್ ಪೈಪ್ ಐತಲ್ಲ, ಅದನ್ನ ಹಾಕೊಂಡಾಗ ಇದರಲ್ಲಿ ನೀವು ಫಿಟ್ ಮಾಡ್ಕೋಬೇಕಾಗುತ್ತೆ. ಫಿಟ್ ಮಾಡಿಬಿಟ್ಟು ಕ್ಲೀನಾಗಿ ನೀವು ಅಡ್ಜಸ್ಟ್ ಮಾಡಿಬಿಟ್ಟು ಬಿಟ್ಬಿಟ್ರೆ ಹಾಫ್ ಅನ್ ಅವರಲ್ಲೆಲ್ಲ ನೆಂದೋಗುತ್ತೆ. ಸರ್ ನಮಸ್ತೆ. ಸರ್ ನಮಸ್ಕಾರ. ಸರ್ ನಿಮ್ಮ ಪರಿಚಯ ಮಾಡಿಕೊಡಿ ಸರ್. ಸರ್ ನನ್ನ ಹೆಸರು ವಿಜಯ್ ಕುಮಾರ್ ಅಂತ. ಈಗಾಗಲೇ ಒಂದು ಬಾರಿ ನಿಮ್ಮ ಜೊತೆ ಬಂದಿದ್ದೀನಿ. ಈಗ ಮತ್ತೊಮ್ಮೆ ನಿಮಗೆ ನಾನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ನನ್ನ ಹೆಸರು ವಿಜಯ್ ಕುಮಾರ್ ಅಂತ. ನಾನು ಕೃಷಿ ಉದಯ್ ಕಂಪ್ನಿ ಕಡೆಯಿಂದ ಈ ಒಂದು ನಿಮಗೆ ಡೆಮಾನ್ಸ್ಟ್ರೇಷನ್ ಮಾಡ್ತಾ ಇದ್ದೀನಿ. ನೋಡಿ, ಇದು ನಮ್ಮ ರೈನ್ ಗನ್. ಇದರಲ್ಲಿ 3 ಥರ ರೈನ್ ಗನ್ ಬರ್ತದೆ. 25 ಮೀಟ್ರ್ ಸರೌಂಡಿಂಗ್ ತೊಗೊಳ್ತದೆ, ಇನ್ನೊಂದು 35 ಮೀಟ್ರ್ ತೊಗೊಳ್ತದೆ, ಇನ್ನೊಂದು 50 ಮೀಟ್ರು. ಅಂದರೆ ಒಂದು ಫುಲ್ ನೀರು ಹೊಡೆದ ಅಂದರೆ 50 ಮೀಟ್ರಿಗೆ ಒಂದು ಸರೌಂಡಿಂಗ್ವರೆಗೂ ನೀರು ಸ್ಪ್ರೇ ಆಗುತ್ತೆ. ಅದಕ್ಕೆ ನಾವು 2 ಇಂಚದು ಪೈಪ್ ಕೊಡ್ತೀವಿ ಕೆಳಗಡೆ. ಅದು ಲೇ ಫ್ಲಾಟ್ ಪೈಪ್. ಆಲ್ರೆಡಿ ನಿಮಗೆ ಡೆಮೋದಲ್ಲಿ ತೋರಿಸ್ತೀನಿ. ಈಗ ಆ ಲೇ ಫ್ಲಾಟ್ ಪೈಪ್ ಹಾಕಿದಾಗ ನಿಮಗೆ ಅದೆಲ್ಲ ಕ್ಲೀನಾಗಿ ನಿಮಗೆ ಯಾವುದೇ ಒಂದು ಬೆಳೆಗೆ ಬೇಕಾದರೆ ಸ್ಪ್ರೇ ಬೇಕಾದರೆ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಸರ್. ಇದು ನಮ್ಮ ಕಡೆಯಿಂದ ಇದು ಇದೆ. ಈ ಗನ್ಗಳು ರೈನ್ ಗನ್ಗಳಿದೆ ನಮ್ಮಲ್ಲಿ. ಇದು ಅಗ್ರಿಕಲ್ಚರ್ ಪರ್ಪಸ್ಸು. ಅಂದರೆ ನೀವೀಗ ಕೆಲವು ಕಡೆ ಹೊಲಗಳಲ್ಲಿ ಕಡಲೆಕಾಯಿ ಹಾಕಬೇಕಾಗುತ್ತೆ, ಉರುಳಿ ಹಾಕಬೇಕಾಗುತ್ತೆ, ಕಡಲೆ ಹಾಕಬೇಕಾಗುತ್ತೆ. ಅದಕ್ಕೆ ನೀವು ಪಾತಿ ಕಟ್ಟಬೇಕಾಗುತ್ತೆ. ಅದು ಪಾತಿ ಕಟ್ಟದಂಗೆ ನೀವು ಈ ಸ್ಪ್ರೇ ರೈನ್ ಗನ್ನಲ್ಲಿ ಮಾಡಿದ್ರೆ ನಿಮಗೆ ಒಂದು ಹಾಫ್ ಅನ್ ಅವರಲ್ಲಿ ಆ ಕೆಲಸ ಮುಗಿದೋಗುತ್ತೆ. 50 ಮೀಟ್ರ್ ಸರೌಂಡಿಂಗಿಗೆ. ಆ ಥರ ನೀವು ಇದನ್ನು ಬೇಕಾದ್ರೆ ಶಿಫ್ಟು ಮಾಡ್ಕೋಬೋದು. ಇಲ್ಲಿಂದ ತೊಗೊಂಡೋಗಿ ಅಲ್ಲಿ ಇಟ್ಕೋಬೋದು, ಅಲ್ಲಿಂದ ತೊಗೊಂಡೋಗಿ ಅಲ್ಲಿ ಇಟ್ಕೋಬೋದು. ನೀವು ಒಂದೊಂದು ಥರ ಯಾವ ಥರ ಬೇಕು. ಈಗ ನನಗೆ 50 ಮೀಟ್ರ್ ಅಷ್ಟೇ ನಂದಿರೋದು ಅಂದಾಗ ನೋಡಿ, ಇಷ್ಟು ಜಾಗಕ್ಕೆ ಇದು ಕವರ್ ಆಗುತ್ತೆ. ಇದು ಫುಲ್ಲು ಒಂದು 4-6 ಕುಂಟೆವರೆಗೂ ಇದೆ. ಇದು ಈ 6 ಕುಂಟೆಗೆ ಇದೊಂದೇ ಸಾಕು, ಕ್ಲೀನಾಗಿ ಕವರ್ ಮಾಡುತ್ತೆ ಇದು. ಸರ್ ಈಗ ಯಾವ್ಯಾವ ಬೆಳೆಗಳಲ್ಲಿ ಇದನ್ನು ಸಾಮಾನ್ಯವಾಗಿ ಯೂಸ್ ಮಾಡ್ಬೋದು? ಸರ್ ನೋಡಿ, ಈಗ ಕೆಲವು ಕಡೆ ಈ ಶುಂಠಿ ಮತ್ತು ಅರಶಿನಕ್ಕಾಗಲ್ಲ ಇದು. ಅದು ಪಾತ್ವೆ ಮಾಡಬೇಕು, ಡ್ರಿಪ್ಪಲ್ಲಿ ಕೊಡಬೇಕು. ಆದರೆ ಈಗ ಕಡಲೆಕಾಯಿ, ಹುರುಳಿ ಮತ್ತು ಮೆಣಸಿನ್ಕಾಯಿ ಅದಕ್ಕೆ ಹಾಕ್ಬೋದು. ಆಕಾಶ ಮೆಣಸಿನ್ಕಾಯಿ ಹಾಕ್ಬೋದು. ಕೆಲವು ಕಡೆ ಲೇಬರ್ಗಳು ಸಿಗೋದಿಲ್ಲ. ಆ ಟೈಮಲ್ಲಿ ಏನು ಮಾಡಬೇಕು, ಇದನ್ನು ಹಾಕಿದ್ರೆ ಸಾಕು ನೀವು. ಮತ್ತು ಕೆಲವು ಕಡೆ ನೀರು ತುಂಬ ಕಮ್ಮಿ ಪ್ರೆಷರ್, ಇದು ಕಮ್ಮಿ ಇರೋ ಕಡೆ ನೀವು ಕೆಲವ್ರು ಏನು ಮಾಡ್ತಾರೆ, ಡ್ರಿಪ್ ಲೈನಲ್ಲಿ ಬಿಟ್ಬಿಡ್ತಾರೆ. ಇನ್ನು ಕೆಲವ್ರು ಏನು ಮಾಡ್ತಾರೆ, ನೀರು ಈ ಥರ ಚೆನ್ನಾಗಿ ಫಸ್ಟು ಭೂಮಿ ಫಾರ್ ಎಕ್ಸಾಂಪಲ್ ಕಲ್ಟಿವೇಶನ್ ಮಾಡ್ಕೋಬೇಕಾಗುತ್ತೆ. ಭಾರಿ ಬಿಸಿಲು ಬಿದ್ದು ಒಣಗೋಗಿರ್ತದೆ, ಅಲ್ಲಿ ನೀವು ನೀರು ಒಯ್ಯೋಕ್ಕಾಗಲ್ಲ. ಆ ಟೈಮಲ್ಲಿ ನೋಡಿ, ಇದು ಭಾರಿ ಹೆಲ್ಪ್ ಮಾಡುತ್ತೆ. ಇದಾದಮೇಲೆ ಕಲ್ಟಿವೇಶನ್ ಮಾಡಿಬಿಟ್ರೆ ನಿಮಗೆ ಭೂಮಿ ಸ್ಮೂತ್ ಆಗಿಬಿಡ್ತದೆ. ನೀವು ಅದಕ್ಕೋಸ್ಕರ ಮಳೆ ಬರಲಿ ಅದು ಬರಲಿ ಅಂತ ಕಾಯಬೇಕಾಗಿಲ್ಲ. ನೀರೊಂದಿರಬೇಕಷ್ಟೇ. ನೀರಿದ್ದರೆ ಆರಾಮಾಗಿ ಕೆಲಸ ಮಾಡುತ್ತೆ ಸರ್ ಇದು. ಸೊ ಇದಕ್ಕೇನೋ ಕರೆಂಟ್ ಏನೋ ಅವಶ್ಯಕತೆ ಇದೆ ಸರ್? ಇದಕ್ಕೆ ಕರೆಂಟ್ ಬೇಕಾಗಿಲ್ಲ, ಬಟ್ ನೀರು ಬರೋದಕ್ಕೆ ಕರೆಂಟ್ ಬೇಕಲ್ವಾ. ನೀರು ಈಗ ಕೃಷಿ ಹೊಂಡದಿಂದನೋ ಬೋರಿಂದನೋ ಡೈರೆಕ್ಟಾಗಿ ಇದಕ್ಕೆ ಕನೆಕ್ಟ್ ಮಾಡ್ಕೊಂಡಾಗ ಕರೆಂಟ್ ಬೇಕಾಗುತ್ತೆ. ಬಟ್ ಇದಕ್ಕೇನು ಕರೆಂಟ್ ಬೇಕಾಗಿಲ್ಲ, ಇದೆಲ್ಲ ಆಟೋಮೇಟೆಡ್ ಇದೆಲ್ಲ. ಇದು ನೀರು ಹೈಟ್ ಹೋಗುತ್ತೆ ಸರ್. ಇದು ಬೇಕಾದ್ರೆ ನೀವು ಇನ್ನೂ ಹೈಟ್ ಮಾಡ್ಕೋಬೇಕು ಅಂದರೆ ಈ ಪೈಪ್ ಮೇಲೆ ಕೆತ್ಕೋಬೇಕಾಗುತ್ತೆ. ಇಲ್ಲಿ ಅಡ್ಜಸ್ಟ್ಮೆಂಟ್ ಇದೆ ನೋಡಿ. ಈ ಅಡ್ಜಸ್ಟ್ಮೆಂಟಲ್ಲಿ ಮಾಡ್ಕೊಂಡಾಗ ನೀವು 30 ಮೀಟ್ರ್ವರೆಗೂ ಹೊಡಿತದೆ ನೀರಿದು. ಇದು ಹೊಡೆದಾಗ ನೀವು ಆರಾಮಾಗಿ ಎಲ್ಲೇ ರೊಟೇಟ್ ಆಗ್ತಾ ಇರ್ತದೆ. ಇದು ಫುಲ್ ರೊಟೇಟ್ ಸಿಸ್ಟಮ್ ಆಗುತ್ತೆ ನೋಡಿ. ಈ ಥರ ರೊಟೇಟ್ ಆಗ್ತಾಯಿದೆ ಇದು. ಈ ರೊಟೇಟಿಂಗ್ ಸಿಸ್ಟಮಲ್ಲಿ ನಿಮಗೆ ನೀರು ಹೊಡಿತಾ ಹೋಗ್ತದೆ ಸರ್ ಇದು. ಸೊ ಇದೆಲ್ಲ ಏನು ಮೆಟೀರಿಯಲಿಂದ ಮಾಡಿರುತ್ತೆ ಸರ್? ಎಲ್ಲ GI ಪೈಪು ಸರ್. ಇದೆಲ್ಲ GI ಪೈಪು. ಇದು ಬಂದ್ಬಿಟ್ಟು ಕ್ಯಾಸ್ಟಿಂಗಲ್ಲಿ ಮಾಡ್ತಾರೆ ಇದನ್ನೆಲ್ಲ. ಇದೆಲ್ಲ ಅನ್ಬ್ರೇಕಬಲ್, ಇದೆಲ್ಲ ಗ್ಯಾರಂಟಿ. ಲೆಟ್ಯೂಸು, ರೆಡ್ ಲೆಟ್ಯೂಸು, ಗ್ರೀನ್ ಲೆಟ್ಯೂಸ್ ಅದಕ್ಕೆಲ್ಲ ಆಗುತ್ತೆ ಬೇಕಾದ್ರೆ. ಸೊ ಇದರಲ್ಲಿ ನೀರೇನಾದರೂ ಜಾಸ್ತಿ ಖರ್ಚಾಗುತ್ತೆ ಸರ್? ನೀರೇನು ಜಾಸ್ತಿ ಖರ್ಚಾಗಲ್ಲ ಸರ್. ಇದು ಕೃಷಿ ಹೊಂಡದಲ್ಲಿ ನೀವು ರಿಟರ್ನಿಂಗ್ ವಾಲ್ ಅಂತಿರುತ್ತೆ. ಆ ರಿಟರ್ನಿಂಗ್ ವಾಲ್ ಹತ್ರ ನೀವು ಒಬ್ಬರು ಕೂತ್ಕೋಬೇಕು.
ಕೂತ್ಕೊಂಡು ಇಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು. ರಿಟರ್ನಿಂಗ್ ವಾಲಲ್ಲಿ ನೀವು ಪ್ರೆಷರು ಯಾವ ಥರ ಮೇಂಟೈನ್ ಮಾಡ್ತೀರೋ ಇದಕ್ಕೆ ಕರೆಕ್ಟ್ ಪ್ರೆಷರ್ ಬೇಕು. ಜಾಸ್ತಿ ಪ್ರೆಷರ್ ಬಂದರೆ ಸುಮ್ಮನೆ ನೀರು ವೇಸ್ಟ್ ಆಗುತ್ತೆ. ಕರೆಕ್ಟ್ ಪ್ರೆಷರಲ್ಲಿ ಅಡ್ಜಸ್ಟ್ ಮಾಡಿಬಿಟ್ಟು ನೀವು ಇದು ಲಾಕ್ ಸಿಸ್ಟಮ್ ಇದೆ, ಲಾಕ್ ಸಿಸ್ಟಮ್ ಇದ್ದಾಗ ಒಂದೇ ಕಡೆ ಸ್ಪ್ರೇ ಆಗುತ್ತೆ. ಲಾಕ್ನ ನೀವು ಓಪನ್ ಮಾಡಿದ್ರೆ ಇದು ಒಂದು ರೌಂಡ್ ಬರ್ತದೆ, ನೀರು ತುಂಬ ಸೇವ್ ಆಗುತ್ತೆ. ನಿಮಗೆ ಭೂಮಿಗೆ ಎಷ್ಟು ಬೇಕೋ ಅಷ್ಟು, ನನ್ನ ಒಂದು ಅಂದಾಜು ಪ್ರಕಾರ 30ರಿಂದ 35 ನಿಮಿಷದಲ್ಲಿ ಭೂಮಿ ನೆನೆಯುತ್ತೆ ಸರ್ ಇದು. ಯಾಕೆಂದರೆ ಅಷ್ಟು ಕರೆಕ್ಟಾಗಿ ಪ್ರೆಷರ್ ಕೊಡ್ತದೆ. ಬರೀ ಇಲ್ಲಿ ಮಾತ್ರ ನೀರು ಬರೋಲ್ಲ, ಇಲ್ಲೂ ನೀರು ಬರ್ತದೆ, ಇಲ್ಲೂ ನೀರು ಬರ್ತದೆ. ಎರಡೂ ಕಡೆ ನೀರು ಬರೋದ್ರಿಂದ ನಿಮಗೆ ಸ್ಪ್ರೇಯಲ್ಲಿ ಹಿಂಗೆ ಅದು ಆಟೋಮೆಟಿಕ್ ಹೋಗ್ತಾ ಇರ್ತದಲ್ಲ, ಆವಾಗ ಆಟೋಮೆಟಿಕ್ ಕ್ಲೀನಾಗಿ ಒಂದು 30-35 ನಿಮಿಷದಲ್ಲಿ ನೆಂದೋಗುತ್ತೆ ಸರ್. ನೀರು ಮಾತ್ರ ಪರ್ಫೆಕ್ಟಾಗಿ ನೀವು 2 ಇಂಚ್ ಪೈಪ್ ಹಾಕ್ಕೊಂಡ್ರೆ ಲೇ ಫ್ಲಾಟ್ ಪೈಪ್ ಐತಲ್ಲ ಅದನ್ನು ಹಾಕ್ಕೊಂಡಾಗ ಇದರಲ್ಲಿ ನೀವು ಫಿಟ್ ಮಾಡ್ಕೋಬೇಕಾಗುತ್ತೆ. ಫಿಟ್ ಮಾಡಿಬಿಟ್ಟು ಕ್ಲೀನಾಗಿ ನೀವು ಅಡ್ಜಸ್ಟ್ ಮಾಡಿಬಿಟ್ಟು ಬಿಟ್ಬಿಟ್ರೆ 1/2 ಅವರಲ್ಲಿ ಎಲ್ಲ ನೆಂದೋಗುತ್ತೆ ಪೂರ್ತಿ.